ಹಾಯ್ ಗೆಳೆಯರೇ, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು. ಒಬ್ಬ ಸಾತಿ ನನ್ನ ಅಣ್ಣಂದಿರೇ, ನೀವು ನಮ್ಮ ನಾಡಿನವರಾಗಿ ಕನ್ನಡದಲ್ಲಿ ಕೂಡ ಒಂದು ವಿಡಿಯೋ ಮಾಡಿರಿ ಅಂತ ನನಗೆ ಫೋನ್ ಮುಖಾಂತರ ಹೇಳಿದ್ದಾನೆ. ಆ ಒಂದು ಕಾರಣಕ್ಕಾಗಿ ನಾನು ಕನ್ನಡದಲ್ಲಿ ಒಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಚೆನ್ನಾಗಿ ಅನಿಸಿದರೆ, ಇದರ ಬಗ್ಗೆ ಅನುಭವ ಇದ್ದರೆ ನೀವು ಮಾಡಿಕೊಳ್ಳಿ. ಅನುಭವ ಇಲ್ಲದಿದ್ದರೆ, ಚೆನ್ನಾಗಿ ಅನಿಸಲಿಲ್ಲ ಅಂದರೆ ಬಿಟ್ಟು ಬಿಡಿರಿ ಗೆಳೆಯರೇ. ಬ್ಯಾಡ್ ಕಮೆಂಟ್ ಇಡಬೇಡ್ರಿ ನನಗೆ. ಕಾರಣ ನಾನು ಭಾಳ ದಿವಸದಿಂದ ವಿಡಿಯೋಗಳು ಮಾಡ್ತಾ ಇಲ್ಲ. ಮಳೆ ಬಂದು ಮತ್ತೇನಪ್ಪ ಅಂತಂದ ಆರೋಗ್ಯದಲ್ಲಿ ಕೂಡ ಏರುಪೇರು ಆಗಿ, ಆ ಒಂದು ಕಾರಣಕ್ಕಾಗಿ ಕೆಲವರು ತೋರಿಸಿದ್ರೂ ಅಷ್ಟೇ, ಬಿಟ್ಟರೂ ಅಷ್ಟೇ, ಏನೇನೋ ಹೇಳ್ತಾ ಇರ್ತಾರೆ. ಈಗ ಮಾಡಿದ ತಕ್ಷಣವೇ, ಈಗ ಹೇಳಿದ ತಕ್ಷಣವೇ ಕೆಲಸ ಆಗ್ಬೇಕನ್ನಿಸ್ತದೆ ಗೆಳೆಯರೆ. ನಾವು ಏನಾದರೂ ಸ್ವಲ್ಪ ಹೇಳಿರ್ತೀವಲ್ಲ, ಅದ್ರ ಮೇಲೆ ನೀವು ಸ್ವಲ್ಪ ಥಿಂಕ್ ಮಾಡಬೇಕು ಗೆಳೆಯರೆ. ಸ್ವಲ್ಪ ಆಲೋಚನೆ ಮಾಡಿ. ಎಲ್ಲವೂ ಕೂಡ ಒಂದೇ ವಿಡಿಯೋದಲ್ಲಿ ಹೇಳಕ್ಕೆ ಆಗಲ್ಲ ಗೆಳೆಯರೆ. ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಪಾಯಿಂಟ್ ಟು ಪಾಯಿಂಟ್ ಇರ್ತದೆ ಗೆಳೆಯರೆ. ಆ ಪಾಯಿಂಟ್ ಟು ಪಾಯಿಂಟನ್ನು ನೀವು ಅರ್ಥ ಮಾಡಿಕೊಂಡು, ಅದನ್ನು ಹಿಡಿದುಕೊಂಡು ನೀವು ಮುಂದೆ ಹೋದರೆ ಮಾತ್ರ ನೀವು ಕೆಲಸ ಮಾಡಬಲ್ಲೆರು ಅಂತ ಅನ್ಕೊತೀನಿ ಗೆಳೆಯರೆ. ನೋಡಿ ಗೆಳೆಯರೆ, ವಿಡಿಯೋ ಉದ್ದಕ್ಕಾಗುತ್ತೆ. ಹೇಳ್ಬೇಕಂದ್ರೆ ಸಣ್ಣ ವಿಡಿಯೋ ಮಾಡಬೇಕಂತಂದು ನಾನು ಅಂದ್ಕೊಂಡೀನಿ. ವನಸ್ಪತಿಯಲ್ಲಿ ಜೀವ ಇದೆ ಗೆಳೆಯರೆ, ವನಸ್ಪತಿಯಲ್ಲಿ ಉಸಿರು ಇದೆ ಗೆಳೆಯರೆ. ವನಸ್ಪತಿಯನ್ನು, ಗಿಡ ಮೂಲಿಕೆಗಳನ್ನು ಕಾಪಾಡಿ, ಇದನ್ನು ಹಾಳು ಮಾಡಬೇಡಿರಿ ಗೆಳೆಯರೆ. ಗೊತ್ತಿದ್ದರೆ ಮಾತ್ರ ಈ ವನಸ್ಪತಿಯಲ್ಲಿ ಕೆಲಸ ಮಾಡಿ. ಒಂದು ವನಸ್ಪತಿಯ ಹೆಸರು ಗೆಳೆಯರೆ, ನಾವು ಹಿಂದಿಯಲ್ಲಿ ಉರ್ದುಯಲ್ಲಿ ಹೇಳ್ತೀವಿ ಗೆಳೆಯ, ಕರಿಯರ್. ಏನು ಕರೀರ್ ಅಂತ. ಏನು ಕರೀರ್. ಮತ್ತೆ ಹೇಳ್ತಾ ಇದ್ದೀನಿ. ಆ ಗಿಡದ ಹೆಸರು ಕರೀರ್ ಗೆಳೆಯರೆ. ಈ ಗಿಡ ಬನ್ನಿ ಗಿಡದ ಹಂಗ ಇರ್ತದ. ಬನ್ನಿ ಗಿಡದಷ್ಟು ಉದ್ದಕ್ಕಿರಲ್ಲ, ಸ್ವಲ್ಪ ಸಣ್ಣದಾಗಿರ್ತದೆ. ಬನ್ನಿ ಗಿಡ ಇದ್ದಂಗೆ ಇರ್ತದ. ಅದಕ್ಕೆ ಮುಳ್ಳು ಇರ್ತಾವ, ಹೂ ಇರ್ತಾವ, ಕಾಯಿನೂ ಇರ್ತಾವ ಗೆಳೆಯರೆ. ಈ ಗಿಡದ ಹೂ ಇದೇ ದಸರಾ ಟೈಮ್ನಾಗನೇ ಅದು ಅತಿ ಹೆಚ್ಚಾಗಿ ಸಿಗುತ್ತದೆ ಗೆಳೆಯರೆ. ಈ ಗಿಡದ ಹೂ 2 kg-ಯಿಂದ 2.5-3 kg ತನಕ ಹೂಗಳನ್ನು ತಂದು ಗೆಳೆಯರೆ ಚೆನ್ನಾಗಿ ಕಲಬತ್ತದಲ್ಲಿಯೇ ಹರಿಬೇಕು. ಮತ್ತು ಗ್ರೈಂಡ್ ಮಿಷಿನ್ನಲ್ಲಿ ಹಾಕಬಾರದು ಗೆಳೆಯರೆ. ಅದರಲ್ಲಿ ಹಾಕಿದರೆ ಆ ಹೂವನ್ನು ಹರಿತದ ಹೊರತು, ಕಟ್ ಮಾಡುತ್ತೆ ಹೊರತು ರಸ ಬರಲ್ಲ ಅದರಲ್ಲಿ. ನಾವು ಕಲಬತ್ತದಲ್ಲಿನೇ ಅರಿಬೇಕು ಗೆಳೆಯರೆ. ಕಲಬತ್ತದಲ್ಲಿ ಹಾಕಿ ಅರಿದು ಒಂದು ಬಟ್ಟೆಯಲ್ಲಿ ಹಾಕಿ ಒಂದು ಟಿಫಿನ್ ಬಾಕ್ಸ್ನಲ್ಲಿ ಆಗಲಿ, ಒಂದು ಬಟ್ಲದಲ್ಲಿ ಆಗಲಿ ಹಿಂಡಬೇಕು ಗೆಳೆಯರೆ. ಹಿಂಡಿದರೆ ನಮಗೆ ಎಷ್ಟು ರಸ ಬರುತ್ತೋ ಅಷ್ಟು ರಸವನ್ನು ತೆಗೆದುಕೊಂಡು ಗೆಳೆಯರೆ, ಇಟ್ಕೊಂಡು ಒಂದು 16-ರಿಂದ 20 ಗ್ರಾಮ್ ತನಕ ನಾವು ಕಾಪರನ್ನು ತಗೋಬೇಕು ಗೆಳೆಯರೆ. ಕಾಪರು ತೆಳ್ಳಗೆ ಇರಬಾರದು, ದಪ್ಪಂದು ಇರಬಾರದು ಗೆಳೆಯರೆ. ಮೀಡಿಯಮ್ ಸೈಜ್ ದಪ್ಪ ಇರಬೇಕು. ಆ ಕಾಪರನ್ನು ತೆಗೆದುಕೊಂಡು ಗೆಳೆಯರೆ ನಾವು ನೋಡಿ, ಇಂಥ ಒಂದು ಕಟಿಂಗ್ ಪ್ಲೇಯರ್ ಆಗಲಿ, ಇಂಥದ್ದು ಏನಂತೀರೋ ನೀವು ಗೊತ್ತಿಲ್ಲ, ಸಿಮೆಂಟ್ಗೆ ಅಂತೀರ ಏನಂತೀರ, ತೆಗೆದುಕೊಂಡು ಗೆಳೆಯರೆ ಸ್ಟವ್ ಮೇಲೆ ಮಾಡ್ಕೊತೀರ. ಮತ್ತು ಗನ್ನಿಂದ ನೀವು ಇದನ್ನು ಕೆಂಪಗೆ ಮಾಡ್ಕೊಂಡ್ರೆ ನಿಮ್ಮ ಮೇಲೆ ಬಿಟ್ಟಿದ್ದು ವಿಷಯ ಗೆಳೆಯರೆ. ಕೆಂಪಿಂದ ಸ್ಟವ್ ಮೇಲೆ ಇಟ್ಟು ಈ ಥರ ಕೆಂಪುಗ ಮಾಡಬೇಕು ಗೆಳೆಯರೆ. ಕೆಂಪುಗ ಮಾಡಬೇಕು. ಆ ಹೂವಿನ ರಸದಲ್ಲಿ, ಇಂಥ ಹೂವಿನ ರಸ ಇರ್ತದಲ್ಲ ಗೆಳೆಯರೆ, ಇಂಥದ್ದಲ್ಲಿ ಹಾಕಿವಂಥ ಸಪೋಸ್ ತಿಳ್ಕೊರಿ. ಇದರಲ್ಲಿ ನಾವು ಈ ಥರ ಬುಜಾವೆ ಕೊಡಬೇಕು ಗೆಳೆಯರೆ. ಮತ್ತು ತೆಗಿಬೇಕು, ಇದರಲ್ಲಿ ಹಾಕಬೇಕು ಈ ರಸದಲ್ಲಿ. ಮತ್ತು ತೆಗಿಬೇಕು ಗೆಳೆಯರೆ. ತೆಗೆದ ನಂತರ ಮತ್ತೆ ಕೆಂಪುಗ ಕಾಯಿಸಬೇಕು, ಇದರಲ್ಲಿ ಹಾಕಬೇಕು. ಮತ್ತೆ ತೆಗಿಬೇಕು, ಕೆಂಪುಗ ಕಾಯಿಸಬೇಕು, ಮತ್ತು ಇದರಲ್ಲಿ ಹಾಕಬೇಕು. ಇದೇ ಥರ ಗೆಳೆಯರೆ 24 ಬಾರಿ ಬುಜಾವೆಯನ್ನು ಕೊಡಬೇಕು, ಕಾಪರ್ ಬಿಟ್ಟನ್ನು. ಆ ಕಾಪರ ಬಿಟ್ಟು 24 ಬಾರಿ ಬುಜಾವೆ ಕೊಟ್ಟಾಗ ಹೆಚ್ಚಿಗೂ ಮಾಡಿದ್ರೂ ಏನಾಗಲ್ಲ ಗೆಳೆಯರೆ. ಒಂದು 5 ಬಾರಿ ಹೆಚ್ಚಿಗೂ ಮಾಡ್ಕೋಬೋದು, 24 ಬಾರಿ ಆದರೂ ಮಾಡ್ಬೋದು. ಅದು ನಾವು ಹೆಂಗೆ ಬುಜಾವೆ ಕೊಡ್ತಾ ಇದ್ದೀವಿ ಅಂತಂದರೆ ಗೆಳೆಯರೆ, ಅದು ನೈಟ್ರಿಕ್ ಪಾಸ್ ಆಗ್ತಾ ಹೋಗುತ್ತೆ.
ಮತ್ತು ತನ್ನ ಕಲರನ್ನು ಕಳೆದುಕೊಂಡು ಹೊಸ ಕಲರನ್ನು ಬರ್ತಾ ಇರುತ್ತೆ. ಅದರಲ್ಲಿ ತನ್ನಷ್ಟಕ್ಕೆ ತಾನೇ ಬರ್ತಾ ಇರ್ತದೆ ಹೊಸ ಕಲರ್ ಗೆಳೆಯರೆ. ಈ ಥರ 24ರಿಂದ 30 ಬಾರಿ ನಾವು ಬುಜಾವೆ ಕೊಟ್ಟ ಕಾಪರನ್ನು ತೆಗೆದುಕೊಂಡು ಗೆಳೆಯರೆ ಒಂದು ಇಂಥದೇ ಬೋರ್ಸಿಲ್ ಗಿಲಾಸ್ ತೊಗೋಬೇಕು ಗೆಳೆಯರೆ. ಬೋರ್ಸಿಲ್ ಗಿಲಾಸ್ನಾಗ 100ರಿಂದ 150 ತನಕ ಲ್ಯಾಬಿಂದ ತೊಗೋಬೇಕು ನೈಟ್ರಿಕ್ ಆ್ಯಸಿಡ್. ಆ ನೈಟ್ರಿಕ್ ಆ್ಯಸಿಡ್ ಇದರಲ್ಲಿ ಹಾಕಬೇಕು ಗೆಳೆಯರೆ. ಎಷ್ಟು? 100ರಿಂದ 150 ತನಕ ಹಾಕಬೇಕು ಗೆಳೆಯರೆ. ಹಾಕಿದಾಗ ಇದೇ ಬೋರ್ಸಿಲ್ ಗ್ಲಾಸ್ನಲ್ಲಿ 100ರಿಂದ 150 ತನಕ ನೀರನ್ನು ಹಾಕಬೇಕು. ಅಂದರೆ ಈ ನೀರು ಮತ್ತು ನೈಟ್ರಿಕ್ ಎರಡು ಮಿಕ್ಸ್ ಮಾಡಬೇಕು ಇದರಲ್ಲಿ ಗೆಳೆಯರೆ. ಈ ಬೋರ್ಸಿಲ್ ಗ್ಲಾಸ್ನಲ್ಲಿ ನೀವು 100 ಗ್ರಾಮ್ ಹಾಕ್ಕೊಂಡ್ರೆ 200 ಗ್ರಾಮ್ ಆಗುತ್ತೆ. 150 ಹಾಕಿದರೆ 300 ಗ್ರಾಮ್ ಆಗುತ್ತೆ ಗೆಳೆಯರೆ. ಇದರಲ್ಲಿ ಹಾಕಿಕೊಂಡು ಗೆಳೆಯರೆ ಏನು ಕಾಪರ್ ಬಿಟ್ಟು ನಾವು ಬುಜಾವೆ ಕೊಟ್ಟಿದ್ದು ಕಾಪರ್ ಬಿಟ್ಟು ತಗೊಂಡು ಈ ನೀರಿನಲ್ಲಿ ಹಾಕಬೇಕು ಗೆಳೆಯರೆ. ಈ ನೈಟ್ರಿಕ್ನಲ್ಲಿ ಹಾಕಬೇಕು. ಇದು ತಗೊಂಡು ಏನಪ್ಪ ಅಂದರೆ ಈ ಥರ ಹಾಕಬೇಕು ಗೆಳೆಯರೆ. ಹಾಕಿದಾಗ ಏನಾಗುತ್ತೆ ಗೆಳೆಯರೆ, ಆ ನೈಟ್ರಿಕ್ಕು ಎಷ್ಟು ಇದರಲ್ಲಿ ವೇಸ್ಟೇಜ್ ಇರ್ತದೆ ಅಂತಂದರೆ ಎಲ್ಲ ವೇಸ್ಟೇಜ್ ಎಲ್ಲ ತಿಂದು ನೈಟ್ರಿಕ್ ಪಾಸ್ ಆಗಿದ್ದು ಮಾತ್ರ ಮಟ್ಟಿ ಇಳಿದು ಕೆಳಗೆ ಇರ್ತದೆ ಗೆಳೆಯರೆ. ಕೆಳಗೆ ಮಟ್ಟಿ ಇಳಿದು ಇರ್ತದೆ ಗೆಳೆಯರೆ. ಸ್ವಲ್ಪ ಹೊತ್ತು ಬಿಟ್ಟು ನೋಡಿದಾಗ ಬಿಡ್ರಿ, ಒಂದು ದಿವಸ ಬಿಟ್ರೂ ಏನಾಗಲ್ಲ, 1 ತಾಸು ಬಿಟ್ರೂ ಏನಾಗಲ್ಲ, 3 ತಾಸು ಬಿಟ್ರೂ ಏನಾಗಲ್ಲ. ಎಷ್ಟು ಬೇಕು ಅಷ್ಟು ತಿಂದು ಉಳಿದಿದ್ದೆಲ್ಲ ಕೆಳಗೆ ಈ ಥರ ಕೆಳಗೆ ಮಟ್ಟಿ ಕುಂತುಕೊಳ್ಳುವುದು ಗೆಳೆಯರೆ. ಈ ಥರ ಕೆಳಗೆ ಈ ಮಟ್ಟಿಯನ್ನು ಈ ನೈಟ್ರಿಕನ್ನು ನೀರು ಹಾಕಿ ಚೆಲ್ಲಿ ತೊಳೆದು ಗೆಳೆಯರೆ ಇದು ಸ್ವಲ್ಪ ಬೆಚ್ಚಗೆ ಮಾಡಿದರೆ ನೀರೆಲ್ಲ ಹಾವಿಯಾಗಿ ಬತ್ತಿ ಹೋಗಿ ಮಟ್ಟಿ ಇದರಲ್ಲಿ ಕುಂತುಕೊಳ್ಳುವುದು. ಈ ಮಟ್ಟಿಯನ್ನು ತೆಗೆದುಕೊಂಡು ತೂಕ ಮಾಡಬೇಕು ಗೆಳೆಯರೆ. ತೂಕ ಮಾಡಿದಾಗ ಎಷ್ಟು ನಮಗೆ ತೂಕ ಬರುವುದು ಅದು ನೋಡಿಕೊಳ್ಳಬೇಕು. 20 ಗ್ರಾಮ್ ಕಾಪರ್ ಹಾಕಿದರೆ ಗೆಳೆಯರೆ 20ಕ್ಕೆ 20 ಗ್ರಾಮ್ ಬರುವುದಿಲ್ಲ. ನಮಗೆ ಚಲೋ ಮಾಡಿದರೆ 10 ಬರಬಹುದು. ಇಲ್ಲಪ್ಪ ಅಂತಂದರೆ 7 ಗ್ರಾಮನ್ನು ಕಂಪಲ್ಸರಿ ಬರಲೇಬೇಕು, ಬಂದೇ ಬರ್ತದೆ ಗೆಳೆಯರೆ. 7-8 ಗ್ರಾಮ್ ನಮ್ಮ ಕೈಗೆ ಸಿಗುವುದು, ಎಲ್ಲ ವೇಸ್ಟೇಜ್ ಎಲ್ಲ ಹೋಗಿ. ಆ 7-8 ಗ್ರಾಮ್ ಸಪೋಸ್ 7 ಗ್ರಾಮ್ ನಮ್ಮ ಕೈಗೆ ಮಟ್ಟಿ ಸಿಕ್ಕರೆ 7 ಗ್ರಾಮ್ ಶುದ್ಧ ಮಾಡಿದ ಬೆಳ್ಳಿ, ಶುದ್ಧ ಮಾಡಿದ ಬೆಳ್ಳಿ, ಬೂಂದಿ ಬೆಳ್ಳಿಯನ್ನು 7 ಗ್ರಾಮ್ ತಗೋಬೇಕು. ಇವೆರಡು ಸರಿ ಸಮತೂಕ ಇರಬೇಕು ಗೆಳೆಯರೆ. ಸರಿ ಸಮತೂಕ ತೆಗೆದುಕೊಂಡು ಒಂದು ಮೂಸಿನಲ್ಲಿ ಹಾಕಿ ಕರಗಿಸಬೇಕು ಗೆಳೆಯರೆ. ಕರಗಿಸಿದಾಗ ಒಂದು ಸಾಂಚೆಯಲ್ಲಿ ಬಿಟ್ಟು ಹಾಕಬೇಕು, ಮತ್ತೆ ಪುನಃ ಕರಗಿಸಬೇಕು, ಮತ್ತೆ ಬಿಟ್ಟು ಹಾಕಬೇಕು ಗೆಳೆಯರೆ. ಇದು ಹಾಕಿ ಒಂದು 5 ಬಾರಿ ಕರಗಿಸಿ ಹಾಕಿದರೆ ಗೆಳೆಯರೆ ಅದು ಏನಾಗುತ್ತೆ, ತನ್ನಷ್ಟಕ್ಕೆ ತಾನೇ ಕಲರ್ ಬಂದು 8ರಿಂದ 12 ಕ್ಯಾರೆಟ್ ಬರುವುದು. ಎಷ್ಟು? 8ರಿಂದ 12 ಕ್ಯಾರೆಟ್ ತನಕ ಬರುವುದು ಗೆಳೆಯರೆ. ನೋಡಿ ಗೆಳೆಯರೆ, ಇಷ್ಟರ ತನಕ ನಾನು ಹೇಳೀನಿ ಗೆಳೆಯರೆ. ನೀವು ನಿಮ್ಮ ಮೈಂಡು ಬುದ್ಧಿ ಚುರುಕಾಗಿದ್ದರೆ, ನೀವು ಚೆನ್ನಾಗಿ ಕೆಲಸ ನಿಮಗೆ ಗೊತ್ತಿದ್ದರೆ ಇದು ಇನ್ನೂ ಕೂಡ ನೀವು ಕ್ಯಾರೆಟ್ ಬೆಳೆಸಿಕೊಳ್ಳಬಹುದು. ಅದು ಹೇಗೆ ಅಂತಂದರೆ ನೋಡಿ ಗೆಳೆಯರೆ, ಹೇಳೇ ಬಿಡ್ತೀನಿ, ಏನನ್ನ ಮಾಡಿಕೊಳ್ಳೆ. ಬೀಜ ಕೊಡಬೇಕು ಗೆಳೆಯರೆ. ಬೀಜ ಕೊಟ್ಟರೆ ಗೆಳೆಯರೆ 24 ಕ್ಯಾರೆಟ್ ಬಂದು ಕಂಪ್ಯೂಟರ್ ಪಾಸ್ ಆಗುವುದು. ಕಂಪ್ಯೂಟರ್ ಪಾಸ್ ಆದಾಗ ನೀವು ಮಾರ್ಕೆಟ್ಗೆ ಹೋಗಿ ಏನು ಮಾಡ್ಕೊತೀರಾ, ಏನು ಇಲ್ಲ, ನನಗಂತೂ ಗೊತ್ತಿಲ್ಲ, ನಿಮ್ಮ ಮೇಲೆ ಬಿಟ್ಟಿದ್ದ ವಿಷಯ. ಮಾಡಿಕೊಳ್ಳಿ, ಬಡವರಿಗೆ ಸಹಾಯ ಮಾಡಿರಿ, ಮನೆಯಲ್ಲಿ ಅಕ್ಕ ತಂಗಿಯರಿಗೆ ಖುಷಿ ಇಡ್ರಿ, ನೀವು ಚೆನ್ನಾಗಿ ಖುಷಿ ಇರ್ರಿ. ಈ ಫಾರ್ಮುಲಾ ಚೆನ್ನಾಗಿದೆ, ಈಸಿಯಾಗಿದೆ ಗೆಳೆಯರೆ. ಇನ್ನೊಂದು ವಿಷಯ,
ಈ ಹೂವಿನ ಗಿಡ ಇರುತ್ತೆ, ಹೂ ಹೆಂಗಿರ್ತಾವಂತಂದರೆ ಮುಂದೆ ನೋಡಿರಿ ಗೆಳೆಯರೆ, ಫೋಟೋಗಳು ಹಾಕಿರ್ತೀನಿ ನೋಡಿ. ಕರೆಕ್ಟು ಇದೇ ಹೂವಿದ್ದರೆ ಮಾತ್ರ ಮಾಡಿ, ಬೇರೆ ಹೂವಿದ್ದರೆ ಮಾಡೋಕ್ಕೆ ಹೋಗಬೇಡಿ. ಬೇರೆ ಹೂವಿನಲ್ಲಿ ಆಗೋದಿಲ್ಲ, ಇದೇ ಹೂವಿನಾಗನೇ ಆಗುತ್ತೆ ಗೆಳೆಯರೆ. ಇರ್ತೀನಿ. ಮತ್ತು ಒಳ್ಳೆ ಕಮೆಂಟ್ ಇಡ್ರಿ, ಇಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿಕೊಳ್ಳಿ. ನನಗೆ ಬ್ಯಾಡ್ ಕಮೆಂಟ್ ಇಡಬೇಡ್ರಿ ಗೆಳೆಯರೆ. ಇರ್ತೀನಿ. ಇದೇ ವಿಡಿಯೋವನ್ನು ಬರುವ ಮುಂದಿನ ದಿನಗಳಲ್ಲಿ ಆದರೆ ನಾನು ಪ್ರಾಕ್ಟಿಕಲ್ ಮಾಡಿ ಕೂಡ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡೇನೆ. ನನಗೆ ಸ್ವಲ್ಪ ಆರೋಗ್ಯದ ಚಲೋ ಇಲ್ಲ, ಆ ಒಂದು ಕಾರಣಕ್ಕಾಗಿ ನಾನು ಮಾಡಿಲ್ಲ. ನಿಮ್ಗೆ ಹೇಳ್ತಾ ಇದ್ದೀನಿ, ಭಾಳ ದಿವಸ ಆಯಿತು ಒಂದನೇ ವೀಡಿಯೋನು ನಾನು ಅಪ್ಲೋಡ್ ಮಾಡಲಿಲ್ಲ. ಒಬ್ಬರು ನನಗೆ ಕೇಳಿದ್ರೆ ಅವ್ರ ನೆನಪಿಗಾಗಿ ಅವ್ರು ಕೇಳಿದ್ದಕ್ಕಾಗಿ ನಾನು ಕನ್ನಡರಲ್ಲಿ ಮಾಡೀನಿ. ಇದನ್ನು ಮಾಡಿರಿ ಗೆಳೆಯರೆ, ಮಾಡಿಕೊಳ್ಳಿರಿ ಗೆಳೆಯರೆ. ನಾನು ಪ್ರಾಕ್ಟಿಕಲ್ ಮಾಡಿದರೆ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಗೆಳೆಯರೆ. ಇರ್ತೀನಿ. ಮತ್ತು ಆದರೆ ಅದು ಹಿಂದಿಯಲ್ಲಿ ಬರುವುದು ಪ್ರಾಕ್ಟಿಕಲ್ ಮಾಡಿದ್ದ ವೀಡಿಯೋ, ಇದು ಮಾತ್ರ ಸತ್ಯ. ಇರ್ತೀನಿ ಗೆಳೆಯರೆ. ನಮಸ್ಕಾರ.